ಇದು ಮಹಾಭಾರತದ ಸಮರ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಕುರುಕ್ಷೇತ್ರ 2024 ಇವತ್ತು ಸೋಮವಾರ, ಮಂಡೇ, ಒಂಥರ ಡಿ ಡೇ, ಡಿಸೈಡಿಂಗ್ ಡೇ ಅನ್ನುವ ಲೆಕ್ಕದಲ್ಲಿ ಪೊಲಿಟಿಕಲಿ ಮೂವ್ ಆಗ್ತಾ ಇದೆ. ಹಾಗಾದ್ರೆ ಮೊದಲ ಬ್ರೇಕಿಂಗ್ ನ್ಯೂಸ್ ಏನು? ಕರ್ನಾಟಕದ ಬಿಜೆಪಿ ಪಾಲಿನ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಂಸತ್ ಸಮರಕ್ಕೆ ಸಜ್ಜಾಗ್ತಾ ಇದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಜೋರಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಂಸತ್ ಸಮರಕ್ಕೆ ಸಜ್ಜಾಗ್ತಾ ಇದ್ದ ರಣಕಲಿಗಳು. ಬಿಜೆಪಿಗೆ ಅಭ್ಯರ್ಥಿ ಆಯ್ಕೆ ಕಸರತ್ತು. ಫಸ್ಟ್ ಲಿಸ್ಟ್ ಕರ್ನಾಟಕದ ಯಾವೊಬ್ಬ ಅಭ್ಯರ್ಥಿಯನ್ನು ಕೂಡ ಅನೌನ್ಸ್ ಮಾಡಲಿಲ್ಲ ಬಿಜೆಪಿಯವರು, ಆದ್ರೆ ಕಾಂಗ್ರೆಸ್ನವರು ಅನೌನ್ಸ್ ಮಾಡಿದ್ರು 7 ಜನರನ್ನ. ಇವತ್ತು ಹೈಕಮಾಂಡ್ ನ ಹೈ ಲೆವೆಲ್ ಮೀಟಿಂಗ್ ಇದೆ. ಇವತ್ತು ಫೈನಲೈಸ್ ಆಗುತ್ತಾ, ಅನೌನ್ಸ್ ಮಾಡ್ತಾರ ಕರ್ನಾಟಕದ್ದು? ಎಲ್ಲರ ಕುತೂಹಲ. ಫಸ್ಟ್ ಲಿಸ್ಟ್ ನಲ್ಲಿ ಬಿಜೆಪಿ 195 ರಣಕಲಿಗಳನ್ನ ಅಖಾಡಕ್ಕಿಳಿಸಿದ್ರು ದೇಶದಾದ್ಯಂತ. ಈಗ ಸೆಕೆಂಡ್ ಲಿಸ್ಟ್ ಮೀಟಿಂಗ್. ಪಂಚರಾಜ್ಯಗಳು ಕರ್ನಾಟಕ, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶದ 150ಕ್ಕೂ ಹೆಚ್ಚು ಕ್ಷೇತ್ರಗಳ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಮತ್ತು JP ನಡ್ಡಾ ಸಾರಥ್ಯದಲ್ಲಿ ಮಹತ್ವದ ಮೀಟಿಂಗ್ ಕೂಡ ನಡೀತಾ ಇದೆ. ಟಿಕೆಟ್ ಫೈನಲ್ ಮೀಟಿಂಗ್ ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಬಿಜೆಪಿಯ ರಾಜ್ಯಾಧ್ಯಕ್ಷರು ಇರ್ತಾರೆ, ಅಫ್ಕೋರ್ಸ್ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗ್ತಾರೆ. ಲೆಟ್ಸ್ ಮೂವ್ ಆನ್. ಎಷ್ಟು ಜನರು ಫೈನಲೈಸ್ ಆಗುತ್ತೆ ಇವತ್ತು ನೋಡೋಣ. ಕರ್ನಾಟಕದ 18 ಸ್ಪರ್ಧಿಗಳು ಇವತ್ತು ಫೈನಲೈಸ್ ಆಗುತ್ತೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮಾರ್ಚ್ 15ರಿಂದ ನರೇಂದ್ರ ಮೋದಿ ಅವರ ದಕ್ಷಿಣ ದಂಡಯಾತ್ರೆ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಲಿಸ್ಟ್ ಅನೌನ್ಸ್ ಆಗುತ್ತೆ. ಈಗ ಬರ್ತಿರುವಂತಹ 2ನೇ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ 18 ಸ್ಪರ್ಧಿಗಳು ಇವತ್ತು ಫೈನಲೈಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಟಿಕೆಟ್ ಫೈನಲೈಸ್ ಆಗುತ್ತೆ ಅನ್ನೋ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ರಾಜ್ಯದ 18 ಸ್ಪರ್ಧಿಗಳ ಹೆಸರು ಫೈನಲೈಸ್ ಆಗ್ತಾ ಇದೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರ ಜೊತೆ ಈಗಾಗಲೇ ವರಿಷ್ಠರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಬಿಜೆಪಿಯ ಸರ್ವೆ ಹಾಗೂ ಅಮಿತ್ ಶಾ ವೈಯಕ್ತಿಕ ಸರ್ವೆ. ರಾಜ್ಯ ಬಿಜೆಪಿ ನಾಯಕರ ರಿಪೋರ್ಟ್ ನಲ್ಲಿ ಟಿಕೆಟ್ ಸೀಕ್ರೆಟ್ ಅಡಕವಾಗಿದೆ. ಬಿಜೆಪಿಯ ಸೆಕೆಂಡ್ ಲಿಸ್ಟ್ ನಲ್ಲಿ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟ ಮಾಡುವ ಸಾಧ್ಯತೆ ದಟ್ಟವಾಗೇ ಇದೆ. ಮಾಡಲೇಬೇಕಾದಂತಹ ಅನಿವಾರ್ಯತೆಯೂ ಇದೆ. ಕರ್ನಾಟಕದ 18ರಿಂದ 18 ಕ್ಷೇತ್ರಗಳು ಫೈನಲೈಸ್ ಆಗುತ್ತೆ ಅನ್ನೋ ಸುದ್ದಿ. ಇನ್ಸೈಡ್ ಇನ್ಫಾರ್ಮೇಶನ್. ಬಿಜೆಪಿ ಹೈಕಮಾಂಡ್ ಟ್ರಬಲ್ ಶೂಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಟಿಕೆಟ್ ಫೈನಲ್ ಮಾಡ್ತಿದ್ದಾರೆ ವರಿಷ್ಠರಿಗೂ ಕೂಡ ಕರ್ನಾಟಕದೊಂದು ಬಿಗ್ ಟಾಸ್ಕ್ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದಂತಹ ಟಾಸ್ಕ್ ಇದ್ದೇ ಇದೆ. ಬಿಕಾಸ್ ಅವರ ಟಾರ್ಗೆಟ್ 28ಕ್ಕೆ 28 ಹೊಡಿಬೇಕು ಕರ್ನಾಟಕದಲ್ಲಿ ಅಂತ. ಬಿಜೆಪಿ ಹಾಲಿ ಸಂಸದರ ಬಗ್ಗೆ ಕೆಲವು ಕಡೆ ಗೋ ಬ್ಯಾಕ್ ಕ್ಯಾಂಪೇನ್ಗಳು ನಡೀತು. ರಾಜ್ಯ ಬಿಜೆಪಿ ನೆಗೆಟಿವ್ ರಿಪೋರ್ಟ್ ಆಧರಿಸಿ ಪಟ್ಟಿ ಫೈನಲೈಸ್ ಮಾಡ್ತಿದ್ದಾರಂತೆ. ಯಾರಿಗೆಲ್ಲ ಸಂಸದರಿಗೆ ಕೋಕ್ ಸಿಗುತ್ತೆ, ಯಾರೆಲ್ಲ ಹೊಸಬರಿಗೆ ಮಣೆ ಹಾಕ್ತಾರೆ. ಬಿಕಾಸ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈಗಾಗಲೇ ಒಂದು ಕ್ಲೂ ಕೊಟ್ಟಿದ್ದಾರೆ, ಹೊಸಬರಿಗೂ ಕೂಡ ಚಾನ್ಸ್ ಇದೆ ಅಂತ. ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸಬಹುದು ಅನ್ನುವ ಸುದ್ದಿ ಕೂಡ ಇದೆ. ಅಫ್ಕೋರ್ಸ್ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ಪ್ರಯೋಗ ಮಾಡಿದ್ರು, ಅದು ವರ್ಕೌಟ್ ಆಗಲಿಲ್ಲ ಬಿಜೆಪಿಗೆ. ಅದನ್ನು ಪರಿಗಣಿಸಿ ಒಂದಷ್ಟು ರಿಪೋರ್ಟ್, ಇನ್ಸೈಡ್ ರಿಪೋರ್ಟ್ಗಳು, ಇಂಡಿವಿಜುವಲ್ ರಿಪೋರ್ಟ್ಗಳು, ಪಕ್ಷದ ರಿಪೋರ್ಟ್ಗಳು, ಇವೆಲ್ಲವನ್ನು ಕೂಡ ಪರಿಗಣಿಸಿ ಏನನ್ನ ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ದೊಡ್ಡ ಕುತೂಹಲ. ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನುವ ಬಿಜೆಪಿಯಲ್ಲಿ ಈಗ ಯಾವ ರೀತಿ ಗಾಳಿ, ಅದು ತಂಗಾಳಿಯೋ, ಬಿರುಗಾಳಿಯೋ, ಸುಂಟರ ಗಾಳಿಯೋ ಅನ್ನೋದು ದೊಡ್ಡ ಪ್ರಶ್ನೆ. ಮುಂದುವರಿತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕುರುಕ್ಷೇತ್ರದ ಅಖಾಡದ ಮಗ್ಗದೊಂದು ಬ್ರೇಕಿಂಗ್ ನ್ಯೂಸ್ ಇದು. ಹಾಲಿ 5 ಜನ ಸಂಸದರ ಟಿಕೆಟ್ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಹಾಗಾದ್ರೆ ಯಾರವರು? ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಹಾಲಿ 5 ಜನ ಸಂಸದರ ಟಿಕೆಟ್ ದೊಡ್ಡ ಮಟ್ಟದಲ್ಲಿ ಸಸ್ಪೆನ್ಸ್. ಸಂವಿಧಾನ ಬದಲಾವಣೆ ವಿವಾದದಲ್ಲಿ ನಿನ್ನೆಯಿಂದ ದೊಡ್ಡ ಸುದ್ದಿಯಲ್ಲಿದ್ದಾರೆ ಅನಂತಕುಮಾರ್ ಹೆಗಡೆ. ಉತ್ತರ ಕನ್ನಡದ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದವರು. ಅವರಿಗೀಗ ದೊಡ್ಡ ಮಟ್ಟದಲ್ಲಿ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಟಿಕೆಟ್ ಸಿಗೋ ಡೌಟ್ ಅಂತಿದ್ದಾರೆ.
ಶಾಸಕರ ವಿರೋಧ ಕಟ್ಕೊಂಡಿರ ಭಗವಂತ್ ಖೂಬಾ ಟಿಕೆಟ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಗೋ ಬ್ಯಾಕ್ ಕ್ಯಾಂಪೇನ್ ಇಂದ ಶೋಭಾ ಕರಂದ್ಲಾಜೆಗೂ ಟಿಕೆಟ್ ಸಿಗುತ್ತಾ ಇಲ್ವಾ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಸಂಘಟನೆಯಲ್ಲಿ ಹಿಂದೆ ಬಿದ್ದ ಆರೋಪದಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಕೊಡ್ತಾರಾ ಇಲ್ವಾ ಅದೊಂದು ಕ್ವಶನ್ ಕಾಡ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಸಕ್ರಿಯರಾದ ನಾರಾಯಣ ಸ್ವಾಮಿಗೂ ಸಕ್ರಿಯತನ ತೋರಿಸಿಲ್ಲ ಅವರು. ಸೊ ಹಾಗಾಗಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಟಿಕೆಟ್ ಸಿಗೋ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ 5 ಜನ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುವುದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಕಮಲ ಕಲಿಗಳ ಕ್ಲೀನ್ ಸ್ವೀಪ್ ತಂತ್ರ, 28ಕ್ಕೆ 28 ಹೊಡಿಬೇಕು ಕರ್ನಾಟಕದಲ್ಲಿ. 28ಕ್ಕೆ 28 ಕ್ಷೇತ್ರ ಗೆಲ್ಲೋದಕ್ಕೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಟಿಕೆಟ್ ಆಯ್ಕೆಯ ಮಾನದಂಡ ಏನಪ್ಪಾ ಅಂದ್ರೆ ಒನ್ ಅಂಡ್ ಓನ್ಲಿ ಗೆಲ್ಲುವ ಅಭ್ಯರ್ಥಿನೇ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಂತದಲ್ಲೂ ಸೋಲ್ಬಾರ್ದು. ಯಾಕೆಂದ್ರೆ 28ಕ್ಕೆ 28 ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುವ ಗುರಿ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಗೆಲುವಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. 25 ಕಳೆದ ಬಾರಿ ಗೆದ್ದಿದ್ರು, ಈ ಬಾರಿ 28ಕ್ಕೆ 28 ಟಾರ್ಗೆಟ್ ಮಾಡಿದ್ದಾರೆ. ಇವತ್ತಿನ ಸಿಇಸಿ ಸಭೆ ವೆರಿ ವೆರಿ ಕ್ರೂಷಿಯಲ್. ಹೈಕಮಾಂಡ್ ನ ಹೈ ಲೆವೆಲ್ ಮೀಟಿಂಗ್ 15ರಿಂದ 18 ಕ್ಷೇತ್ರಗಳ ಟಿಕೆಟ್ ಫೈನಲೈಸ್ ಮಾಡುವ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರ ಅಸ್ತು ಅಂದ್ರೆ 2ನೇ ಪಟ್ಟಿಯಲ್ಲಿ ಅಭ್ಯರ್ಥಿಯ ಘೋಷಣೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಮಹತ್ತರ ಬೆಳವಣಿಗೆ. ಇವತ್ತಂತೂ ಡಿಸೈಡಿಂಗ್ ಡೇ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ರಾಷ್ಟ್ರದ ರಾಜಧಾನಿ ನೀರು ಕುಡಿದು ಸಜ್ಜಾಗ್ತಿದ್ದಾರೆ. ಹೋಗೋಣ. ಅಫ್ಕೋರ್ಸ್ ಯಾರ್ಯಾರಿಗೆ ಪೊಲಿಟಿಕಲಿ ಪಕ್ಷ ಅಥವಾ ಪ್ರತಿನಿಧಿಗಳು ನೀರು ಕುಡಿಸಿದ್ದಾರೆ, ಹೇಗೆ ಗಮನ ಹರಿಸ್ತಾರೆ ಹೈಕಮಾಂಡ್, ಬಹಳ ಕುತೂಹಲವಾಗಿದೆ. ಎನಿವೇ, ಕಮ್ ಬ್ಯಾಕ್ ಟು ಆನ್ ದ ಸೀರಿಯಸ್ ಆಸ್ಪೆಕ್ಟ್. ಅಫ್ಕೋರ್ಸ್ ಇವತ್ತು ಡಿ ಡೇ, ಮಂಡೇ ಇಸ್ ಅ ಡಿ ಡೇ. ತುಂಬಾ ಕುತೂಹಲದಿಂದ ದೇಶ ಕಾಯ್ತಾ ಇದೆ, ಕರ್ನಾಟಕದವರು ಕಾಯ್ತಾ ಇದ್ದಾರೆ. ಬಿಜೆಪಿ ಪಾಳೆಯದಲ್ಲಿ ಬಿಜೆಪಿಯ ಮಾನದಂಡ 28ಕ್ಕೆ 28 ಹೊಡಿಬೇಕು, ಗೆಲ್ಲೋ ಅಭ್ಯರ್ಥಿ ಹಾಕಬೇಕು. ಬಟ್ ಹೈಕಮಾಂಡ್ ಲೆವೆಲ್ ಅಲ್ಲೂ ಏನ್ ಟಾಸ್ಕ್ ಅನ್ನ ಫೇಸ್ ಮಾಡ್ತಿದ್ದಾರೆ, ಏನ್ ರಿಸ್ಕ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಗೋ ಹೆಡ್ ಪ್ಲೀಸ್. ಹರೀಶ್ ನಾಗರಾಜ್, ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಆಕಾಂಕ್ಷಿಗಳಿಗೆ ನಮಗೆ ಟಿಕೆಟ್ ಸಿಗತ್ತೋ ಇಲ್ಲೋ ಒಂದು ಆತಂಕ ಹೆಚ್ಚಾಗ್ತಿದ್ರೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಪಟ್ಟಿಗೆ ಬಿಜೆಪಿಯವರು ಯಾವುದೇ ರೀತಿಯ ಅಂತ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿಲ್ವಲ್ಲ, 2ನೇ ಪಟ್ಟಿಯಲ್ಲಾದ್ರೂ ಬಿಡುಗಡೆ ಆಗತ್ತಾ ಅನ್ನೋ ಒಂದು ಕಾತುರತೆ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಇದು ಲೋಕಸಭೆ. ಹಾಗಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಕಾತುರತೆ ಇದ್ದೇ ಇರುತ್ತೆ. ಸೊ ಇದಕ್ಕೆ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ ರಾಜ್ಯದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಬಿಜೆಪಿಗೆ ಕೂಡ ಒಂದಿಷ್ಟು ಟಾಸ್ಕ್ಗಳು ಎದುರಾಗಿರ್ತಕ್ಕಂಥದ್ದು, ಸವಾಲುಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಅನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಗಿಂತ ಮುಂಚಿತವಾಗಿ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಮೊದಲ ಪಟ್ಟಿಯಲ್ಲಿ 195 ಕ್ಷೇತ್ರಗಳನ್ನ ಬಿಜೆಪಿ ಬಿಡುಗಡೆ ಮಾಡಿತ್ತು. ಸೊ ಅದರ ಬೆನ್ನಲ್ಲೇ ಇವತ್ತು 2ನೇ ಸಿಇಸಿ ಸಭೆಯನ್ನ ದೆಹಲಿಯಲ್ಲಿ ಕರೆದಿರ್ತಕ್ಕಂಥದ್ದು. ಇವತ್ತು ಸಂಜೆ 5 ಗಂಟೆಗೆ ಈ ಒಂದು ಸಭೆ ಪ್ರಾರಂಭ ಆಗುತ್ತೆ. ಈ ಸಭೆಯಲ್ಲಿ ಗುಜರಾತ್ ಮತ್ತೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಸೇರಿದಂತೆ ಮತ್ತೆ ಕರ್ನಾಟಕ ಸೇರಿದಂತೆ ಇನ್ನೊಂದಿಷ್ಟು ರಾಜ್ಯಗಳಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡೋದಕ್ಕೆ ಈಗಾಗಲೇ ವರಿಷ್ಠರು ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ಇದರಲ್ಲಿ ಎಸ್ಪೆಷಲಿ ಕರ್ನಾಟಕದ ವಿಚಾರವನ್ನ ತೆಗೆದುಕೊಂಡು ನೋಡೋದಾದ್ರೆ ಸಾಕಷ್ಟು ಸವಾಲುಗಳು ಇರತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ 28ಕ್ಕೆ 25 ಕ್ಷೇತ್ರಗಳನ್ನ ಗೆದ್ದಿರ್ತಕ್ಕಂಥದ್ದು. ನೀವು ಇಡೀ ಸೌತ್ ಇಂಡಿಯಾದಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಈ ರೀತಿಯಾದಂತಹ ಗೆಲುವನ್ನ ಬಿಜೆಪಿ ಸಾಧಿಸಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಒಂದಿಷ್ಟು ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಜೆಪಿ ಈ ರೀತಿಯಾದ ಗೆಲುವನ್ನ ಸಾಧಿಸಿತ್ತು. ಹೊರತಾಗಿ ತಮಿಳುನಾಡು ಅಥವಾ ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಇಲ್ಲಿ ನೋಡಿದ್ರೆ ಕರ್ನಾಟಕ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಈ ಬಾರಿಯೂ ಕೂಡ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು. ಆದ್ರೆ ಅಷ್ಟು ಮಟ್ಟಿಗೆ ಸುಲಭನಾ 28ಕ್ಕೆ 28 ಕ್ಷೇತ್ರ ಗೆಲ್ಲೋದು? ವಿಧಾನಸಭೆ ಎಲೆಕ್ಷನ್ ನಡೆದಾಗ ಬಿಜೆಪಿ ಅವರು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. MP ಎಲೆಕ್ಷನ್ ಏನಾದ್ರು ಆ ಚೇಂಜಸ್ ಅಂದ್ರೆ ಗೊತ್ತಿಲ್ಲ, ಯಾರ ಪಾಲಿಗೆ ಬಿರುಗಾಳಿಯೋ, ತಂಗಾಳಿಯೋ, ಸುಂಟ್ರಗಾಳಿಯೋ, ಬಟ್ ಚಾನ್ಸಸ್ ಇದೆಯಾ? 100% ಹರೀಶ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನ ನಾವು ನಿರೀಕ್ಷೆ ಮಾಡಲೇಬಹುದು. ಯಾಕಂದ್ರೆ ಈಗಾಗಲೇ ಚರ್ಚೆ ಆಗ್ತಿರೋ ಪ್ರಕಾರ ಇನ್ನು ವರಿಷ್ಠರ ತೀರ್ಮಾನ ಅಥವಾ ವರಿಷ್ಠರ ತಲೆಯಲ್ಲಿ ಏನಿದೆ ಅನ್ನೋದಕ್ಕಿಂತ ಮುಂಚಿತವಾಗಿ ರಾಜ್ಯ ನಾಯಕರ ವರದಿಯನ್ನ, ರಾಜ್ಯ ನಾಯಕರನ್ನ ಅಭಿಪ್ರಾಯವನ್ನ ಆಲಿಸಿದಂತಹ ಸಂದರ್ಭದಲ್ಲೇನೆ ಮೊನ್ನೆ ಕಳೆದ ಬುಧವಾರ ಮತ್ತೆ ಗುರುವಾರ ಆದಂತಹ ಸಭೆಯಲ್ಲಿ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಅಂತ ಟೈಮಲ್ಲೂ ಕೂಡ ಅಮಿತ್ ಶಾ ಅವರು ಕೂಡ ಈ ವಿಚಾರ ಒಂದು 5 ಹಾಲಿ ಸಂಸದರ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು ಅಂತ ಹೇಳಿ ಈಗಾಗಲೇ ವರದಿ ಆಗಿರ್ತಕ್ಕಂಥದ್ದು. ಚಿತ್ರದುರ್ಗದ ಸಂಸದ
ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅನಂತ್ ಕುಮಾರ್ ಹೆಗಡೆ ಅವರಾಗಿರ್ಬೋದು, ಒಟ್ಟು Okay. ಈ ರೀತಿ 5 ಜನ ಸಂಸದರ ಬಗ್ಗೆ ಈಗಾಗಲೇ ಒಂದಿಷ್ಟು ಮಾತುಕತೆಗಳು. ಯಾಕೆ ಪ್ರಮುಖವಾಗಿ ಇವರ ಬಗ್ಗೆ ಈಗ ನೋಡಿ, ಪ್ರತಾಪ್ ಸಿಂಹ ಅವರು ಎಂಪಿ ಆಗಿ ಕಾರ್ಯವನ್ನ ನಿರ್ವಹಿಸಿಲ್ವಾ? ಖಂಡಿತವಾಗಿ 100% ಕಾರ್ಯವನ್ನ ನಿರ್ವಹಿಸಿದ್ದಾರೆ, ಹೈಕಮಾಂಡ್ ಕೂಡ ಹೇಳುತ್ತೆ. ಆದ್ರೆ ಪಕ್ಷ ಸಂಘಟನೆಗೆ ಏನ್ ಕೊಡುಗೆಯನ್ನ ನೀಡಿರತಕ್ಕಂಥದ್ದು? ಯಾಕಂದ್ರೆ ಎಂಪಿ ಎಲೆಕ್ಷನ್ ಅಲ್ಲಿ ಒಬ್ಬ ಎಂಪಿ ಅಭ್ಯರ್ಥಿ ತನ್ನ ಅಷ್ಟು ಕ್ಷೇತ್ರವನ್ನ ಓಡಾಡ್ಕೊಂಡ್ ಬಂದು ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಇದನ್ನ ಕೊನೆಗೆ ಚಿಕ್ಕದಾಗಿ ಹೇಳ್ಬಿಡಿ ನನಗೆ. ಮಾರ್ಚ್ 15ರಿಂದ ನರೇಂದ್ರ ಮೋದಿ ಅವರ ಪಯಣ ಶುರುವಾಗುತ್ತೆ. ಅದಕ್ಕೆ ಮುಂಚೆ ಇನ್ನು 2-3 ದಿನದಲ್ಲಿ ಅನೌನ್ಸ್ ಆಗೋಗ್ಬಿಡುತ್ತಾ? ಅಫ್ಕೋರ್ಸ್ ಸುಮಾರು 90% ಹೆಚ್ಚು ಭಾಗ 14 ಅಥವಾ 15ಕ್ಕೆ ಈ ಒಂದು ಎಲೆಕ್ಷನ್ ಅನೌನ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹರೀಶ್, ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಕ್ರಮ್ ಕುಮಾರ್. ಡೆಲ್ಲಿಯಿಂದ ಜಾಯಿನ್ ಆದ್ರು. ಅಫ್ಕೋರ್ಸ್ ದೆಹಲಿಯ ಮಹತ್ತರ ಬೆಳವಣಿಗೆನ ಅಪ್ಡೇಟ್ ಮಾಡಿದ್ದಾರೆ. ಇವತ್ತು ಕೂಡ ಸಿಇಸಿ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಹೈ ಲೆವೆಲ್ ಮೀಟಿಂಗ್. ಅದು 18 ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಯಾರು ಅಂತ ಅನೌನ್ಸ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.